ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ, ಭಾವಿಸ್ತೀನಿ. ನಾನು ಸುಮಾರಾಗಿದ್ದೀನಿ, ಹಿಂಗಿದ್ದೀನಿ. ಸ್ವಲ್ಪ ಹುಷಾರಿಲ್ಲ, ನೆಗಡಿ, ಕೆಮ್ಮಲು. ಯಾಕೋ ನನಗೆ ಹುಷಾರು ತಪ್ತಾನೇ ಇದ್ದೀನಿ. ಸೀರಿಯಸ್ ಆಗಿ ತಲೆನೋವು, ನೆಗಡಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ, ಎಲ್ಲರೂ ಹೇಗಿದ್ದೀರಾ? ಉಪ್ಸೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವ್ಲಾಗ್ನ ಶೇರ್ ಮಾಡಿ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದಾರ ದಯವಿಟ್ಟು ನೋಡಿ. ಏನಾದರೂ ತಪ್ಪಿದರೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿದೆ. ಸೊ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ, ನನ್ನ ಮಗಂದು ಎಕ್ಸಾಮ್ ಟೆನ್ಷನ್. ಸೊ ನನಗೆ ನೆಗಡಿ, ಕೆಮ್ಮಲು, ತಲೆನೋವು. ಅವನು ಹೆಂಗೆ ಬರೀತಾ ಇದ್ದಾನೋ ಗೊತ್ತಿಲ್ಲ, ಬಟ್ ಎಲ್ಲ ನನಗೆ ಆಗ್ತಾಯಿದೆ. ಸೊ ಹೋಪ್ಸೋ ಎಲ್ಲರೂ ಯುಗಾದಿ ಹಬ್ಬದ ಹೊಸ್ತೊಡ್ಕು ಮಾಡ್ಕೊಂಡು ಚೆನ್ನಾಗಿ ತಿಂದ್ರಿ ಅಂತ ಭಾವಿಸ್ತಾ, ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲಿ ಹೋಗ್ತಾಯಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ. ಸಿಂಪಲ್ಲಾಗಿ ರೆಡಿಯಾಗಿ ಹೊರಟಿದ್ದೀನಿ. ಎಲ್ಲಿ ಹೋಗ್ತಾಯಿದ್ದೀನಿ ಏನು ಎತ್ತ ಪ್ರತಿಯೊಂದು ಶೇರ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೂ ಹೋಗಬೇಡಿ, ವಿಡಿಯೋನ ಕೊನೆ ತನಕ ನೋಡಿ. ನಾನು ನಿಮಗೆ ಯುಗಾದಿ ಹಬ್ಬದ ಹೊಸ್ತೊಡ್ಕೆ ಏನೇನು ಮಾಡಿದ್ದೆ, ಬೆಳಗ್ಗೆನೇ ಕುಷ್ಕ ರೈಸ್ ಮಾಡಿದ್ದೆ. ಸಿಂಪಲ್ಲಾಗಿ ಬಿರಿಯಾನಿ ಮಸಾಲ ಎಲ್ಲ ಹಾಕ್ಬಿಟ್ಟು ಕುಷ್ಕ ರೈಸ್ ಅಂದಮೇಲೆ ಅದಕ್ಕೆ ಮೊಸರು ರಾಯ್ತ ಬೇಕೇ ಬೇಕಲ್ವ. ಸುಮಾರು ಸಲ ಈ ರೆಸಿಪಿ ತೋರಿಸಿದ್ದೀನಿ, ಹಾಗಾಗಿ ರೆಸಿಪಿನ ಶೂಟ್ ಮಾಡ್ಕೊಂಡಿರಲಿಲ್ಲ. ಅಷ್ಟರಲ್ಲಿ ಯದು ಪಾಪು ಕೂಡ ನಮ್ಮ ಮನೆಗೆ ಬೆಳಗ್ಗೆ ಬಂದಿದ್ದ, ಆಟ ಆಡ್ಕೊಂಡು ಕೂತಿದ್ದ. ಬಟ್ ಎಕ್ಸಾಮ್ ಟೈಮ್ ಅಲ್ವಾ, ಸೊ ಹಾಗಾಗಿ ಕೂತ್ಕೊಂಡು ಓದ್ಕೊಳ್ಳಿ ಬರ್ಕೊಳ್ಳಿ ಅಂತ ಅವನು ನನಗೆ, ನನ್ನ ಮಗ ಹೊಟ್ಟೆ ಹಸಿತೈತೆ ಹಾಕ್ಕೊಡು ಮಮ್ಮಿ ಅಂತ ಹೇಳ್ತಾಯಿದ್ದ. ಅವನಿಗೂ ಕೂಡ ಹಾಕ್ಕೊಟ್ಟೆ. ಕುಷ್ಕ ರೈಸ್ ಅಂದರೆ ಏನಿಲ್ಲ, ಬಿರಿಯಾನಿ ಮಸಾಲ ಹಾಕಿ ಈರುಳ್ಳಿ ಟೊಮೆಟೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಮಾಡೋದು. ಅದು ಒಂದೇ ಅಲ್ಲ, ಚಪಾತಿ ಆಲೂಗಡ್ಡೆ ಪಲ್ಯನೂ ಕೂಡ ಮಾಡಿದ್ದೆ. ಯಾಕಂದರೆ ಬೆಳಗ್ಗೆ ಅದು ಮಾಡಿದ್ರೆ ಸತೀಶು ಕಯ್ಯ ಅಂತಾರೆ ಅಂತ ಚಪಾತಿ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡಿ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಅವ್ರಿಗೆಲ್ಲ ತಿಂಡಿ ಕೊಟ್ಟು, ಸೊ ಅವ್ರ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಓದಿಸ್ಕೊಂಡು ಬರ್ಸ್ಕೊಂಡು ಮನೆ ಕೆಲಸ ಮುಗಿಸಿ ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ವಾರ ಏನಿಲ್ಲ, ಬಟ್ ಆದರೂ ಕೂಡ ಟೆಂಪಲ್ಗೆ ಹೋಗ್ಬೇಕಲ್ವ. ಟೆಂಪಲ್ಗೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬಂದರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಹೇಳಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಬಂದೆ. ಯಾಕಂದರೆ ಇವಾಗ ನಿಮಗೆಲ್ರಿಗೂ ಗೊತ್ತು, ಹಬ್ಬ ಗುರುವಾರ ಸಿಕ್ಕಿತ್ತು, ಹೊಸ್ತೊಡ್ಕು ಶುಕ್ರವಾರ ಸಿಕ್ಕಿತ್ತು. ಸೊ ಹಾಗಾಗಿ ಬೆಳಗ್ಗೆ ನಾನು ಕೂಡ ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ರೆಸಿಪಿ ಬೇಕಿದ್ರೆ ಯಾರಾದರೂ ಕಮೆಂಟಲ್ಲಿ ಹೇಳಿ. ಕುಷ್ಕ ರೈಸ್ ಅಥವಾ ಕುಷ್ಕ ಬಿರಿಯಾನಿ ಮನೇಲಿ ಹೇಗೆ ಮಾಡ್ಬೋದು, ಹೋಟೆಲ್ ಸ್ಟೈಲ್ ಅಥವಾ ಫಾಸ್ಟ್ ಫುಡ್ ಮೊಬೈಲ್ ಕ್ಯಾಂಟೀನಲ್ಲಿ ಮಾಡ್ತಾರಲ್ಲ ಆ ಥರ ತುಂಬ ಉದುರಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಗೋಡಂಬಿ ಎಲ್ಲ ಹಾಕಿ ಮಾಡಿದ್ದೆ. ನನಗೆ ಗೋಡಂಬಿ ಸಿಕ್ತಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ನನಗೆ ವೀಡಿಯೋ ಮಾಡ್ಕೋಬೇಕು ಅಂತ ಅನ್ನಿಸ್ಲಿಲ್ಲ, ಇಲ್ಲಾಂದರೆ ಖಂಡಿತ ಮಾಡ್ಕೋತಾ ಇದ್ದೆ. ಯಾಕಪ್ಪ ಅಂದರೆ ಅರಿಬರಿ ಕೆಲಸ, ಚಪಾತಿ ಮಾಡಬೇಕು, ಈ ಕಡೆ ಕುಷ್ಕ ರೈಸ್ ಮಾಡಬೇಕು. ಸತೀಶ್ದು ಕೂಡ ತಿಂಡಿ ಆಗಿತ್ತು, ಅವರು ಕೂಡ ಆರಾಮಾಗಿ ಕೂತಿದ್ರು. ಇನ್ನು ಮಧ್ಯಾಹ್ನದ ಊಟಕ್ಕೆ ಚಿಕನ್ ಎಲ್ಲ ತೊಗೊಂಬಂದಿದ್ರು. ಮಟನ್ ಏನು ತರಿಸಿರಲಿಲ್ಲ, ಬಿಕಾಸ್ ಈಗ 2 ಡೇಸ್ ಬ್ಯಾಕು ತಲೆಕಾಲು ಮಟನ್ ಚಾಪ್ಸು ಎಲ್ಲ ಮಾಡಿದ್ದೆ ಅಲ್ವಾ. ರೆಸಿಪಿ ಎಲ್ಲ ಶೇರ್ ಮಾಡಿದ್ದೆ. ಸುಮಾರು ಜನ ನೋಡಿದ್ದೀರಾ. ಯಾರೋ ಒಬ್ಬರು ಸಿಸ್ ನಾವು ಪ್ಯೂರ್ ವೆಜಿಟೇರಿಯನ್, ದಯವಿಟ್ಟು ನಮಗೆ ನಾನ್ ವೆಜ್ ರೆಸಿಪಿ ಜಾಸ್ತಿ ತೋರಿಸ್ಬೇಡಿ, ಫುಲ್ ವೆಜ್ ರೆಸಿಪೀಸ್ ತೋರಿಸಿ ಅಂತ ಕಮೆಂಟಲ್ಲಿ ಹೇಳಿದರು. ಸಾರಿ ಸಿಸ್ಟರ್. ಸೊ ನಾವು ಜಾಸ್ತಿ ಮಾಡಲ್ಲ, ಅಪರೂಪ ಮಾಡೋಂಥದ್ದು. ಸೊ ಹಾಗಾಗಿ ಇವತ್ತು ಬಿರಿಯಾನಿ ಮಾಡೋಣ, ಕಬಾಬ್ ಮಾಡೋಣ, ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ಕುಷ್ಕ ರೈಸ್ ಮಾಡಿದ್ದೆ, ಚಪಾತಿ ಇತ್ತು, ಅದ್ರ ಜೊತೆಗೆ ಚಾಪ್ಸ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ. ಚಪಾತಿ ಮಾಡಿದ್ದೆ ನೀವು ನೋಡಿದ್ರಿ. ಈಗ ಕಬಾಬ್ಗೆ ಕಲಸಿ ಇಟ್ಬಿಡ್ತಾಯಿದ್ದೀನಿ. ನಾನು ಯಾವುದೇ ರೀತಿ ಕಬಾಬ್ ಪೌಡರ್ ಎಲ್ಲ ಯೂಸ್ ಮಾಡಲ್ಲ. ನಾನು ಮನೇಲಿ ನ್ಯಾಚುರಲಾಗಿ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕರಿಬೇವು ಎಲ್ಲ ಹಾಕಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡೋಂಥದ್ದು. ಇವರಿಬ್ಬರು ಅವತಾರ ನೋಡಿ ದಯವಿಟ್ಟು ಹೆದರ್ಕೋಬೇಡಿ. ಅವಳಿಗೆ ಎಕ್ಸಾಮ್ ಮುಗಿದು ರಜಾ ಸಿಕ್ಕಿದೆ, ಬಟ್ ಅವನಿಗೆ ಇನ್ನೂ ಎಕ್ಸಾಮ್ಸ್ ನಡೀತಾ ಇದೆ, 2 ಆಗಿರೋದು. ಓದ್ಕೊಳ್ಳಿ ಬರ್ಕೊಳ್ಳಿ ಅಂದರೆ ಮುಖಕ್ಕೆಲ್ಲ ಪೇಂಟ್ ಮಾಡಿಕೊಂಡು ಮೊಬೈಲ್ ತೊಗೊಂಡು ವೀಡಿಯೋ ಮಾಡಿಕೊಂಡು ಅವತಾರ ಆಡ್ತಾಯಿದ್ದಾರೆ. ಈ ಕಡೆ ಚಾಪ್ಸ್ ಮಾಡೋಣ ಅಂತ ಹೇಳಿ ಗೋಡಂಬಿ, ಹುರ್ಗಡ್ಲೆ, ಬೆಳ್ಳುಳ್ಳಿ, ಶುಂಠಿ, ಹಸಿರುಮೆಣ್ಸಿನ್ಕಾಯಿ, ಟೊಮೆಟೊ, ಚಕ್ಕೆ, ಲವಂಗ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಪಾಲಕ್ ಚಾಪ್ಸ್ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪು, ಪುದೀನ, ಕೊತ್ತಂಬರಿ ಎಲ್ಲ ಹಾಕಿ
ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಸುಮಾರು ಸಲ ಈ ರೆಸಿಪಿನ ತೋರಿಸಿದ್ದೀನಿ. ಈ ರೀತಿ ಹುರಿದು ಮಾಡಿ ಜೊತೆಗೆ ಕೊಬ್ಬರಿ ಹಾಕಿ ಚೆನ್ನಾಗಿರುತ್ತೆ. ಕಾಯಿ ಹಾಕೋ ಬದಲು, ತೆಂಗಿನಕಾಯಿ ಯೂಸ್ ಮಾಡೋ ಬದಲು ಕೊಬ್ಬರಿ ಹಾಕಿ ಮಾಡಿ ಟೇಸ್ಟ್ ಸಖತ್ತಾಗಿರುತ್ತೆ. ಜೊತೆಗೆ 4-5 ಗೋಡಂಬಿ ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ತಿಂತೀವಲ್ಲ, ಡಾಬಾದಲ್ಲಿ ತಿಂತೀವಲ್ಲ, ಆ ಟೇಸ್ಟ್ ಕೊಡುತ್ತೆ. ಬೇಕು ಅನ್ಸಿದ್ರೆ ಟ್ರೈ ಮಾಡಿ. ಪ್ಯೂರ್ ವೆಜಿಟೇರಿಯನ್ಸ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ವೆಜ್ ರೆಸಿಪೀಸು ಕೂಡ ತೋರಿಸ್ತೀನಿ. ಈ ಕಡೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಪ್ಪ ಎಣ್ಣೆ ಹಾಕಿ, ಈರುಳ್ಳಿ ಟೊಮೆಟೊ ಹಾಕಿ, ಚಿಕನ್ ಹಾಕಿ, ಪಾಲಕ್ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಚಿಕನನ್ನು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಅರ್ಧ ಕೆ.ಜಿ ರೈಸ್ ಮಾಡ್ತಾ ಇರೋಂಥದ್ದು ಅಷ್ಟೇ, ಯಾಕಂದರೆ ಕುಷ್ಕ ರೈಸು ಕೂಡ ಇತ್ತು. ಸೊ ಇದು ರೈಸ್ ಆದರೆ ಹೆವಿ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಕಡೆ ಮೊಟ್ಟೆ ಕೂಡ ಬೇಯಕ್ಕೆ ಇಟ್ಟಿದ್ದೆ. ಸ್ವಲ್ಪ ಗರಂ ಮಸಾಲ, ಚಕ್ಕೆ ಲವಂಗದ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೊತೆಗೆ MDH ಅವ್ರದ್ದು ಚೆಫ್ ಮ್ಯಾಜಿಕ್ ಕಿಚನ್ ಮಸಾಲಾನ ಆ್ಯಡ್ ಮಾಡ್ತೀನಿ. ಒಂದೇ ಒಂದು ಸ್ಪೂನು. ಏನೇ ಮಾಡಿದ್ರು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ತುಂಬ ರಿಚಾಗಿ ಬರುತ್ತೆ. ಈ ಕೇಟ್ರಿಂಗಲ್ಲಿ ಮಾಡ್ತಾರಲ್ಲ ಆ ಥರ ಬರುತ್ತೆ. ಕೊಬ್ಬರಿ ಹಾಕ್ತಾಯಿದ್ದೀನಿ, ಮೊಸರು ಹಾಕ್ತೀನಿ. ಈ ಕಡೆ ನಾನು ಚಾಪ್ಸ್ಗೆ ಏನು ಹುರಿದಿಟ್ಟಿದ್ದೆ ಮಸಾಲೆ, ಅದನ್ನು ಒಂದು ಸ್ವಲ್ಪ ಫೈನ್ ಪೇಸ್ಟ್, ಜಾಸ್ತಿ ನೈಸ್ ಆಗಲ್ಲ, 1 ಪಾಯಿಂಟ್ ತರಿಯಾಗಿ ರುಬ್ಕೊಂಡೆ. ಈ ಕಡೆ ಅರ್ಧ ಲೋಟ ಅಂದರೆ 2 ಲೋಟ ರೈಸ್ಗೆ 4 ಲೋಟ ನೀರು ಹಾಕಿ ಕುದಿಯೋಕ್ಕಿಟ್ಟು ಸ್ವಲ್ಪ ಮೊಸರು, ನಿಂಬೆಹಣ್ಣು ಎಲ್ಲ ಹಾಕಿದೆ. ಈ ಕಡೆ ಚಾಪ್ಸ್ಗೆ ಕೂಡ ಚಿಕನನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸಿಂಪಲ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕು, ಈರುಳ್ಳಿ ಹಾಕು, ಟೊಮೆಟೊ ಹಾಕು, ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡು, ಇಷ್ಟೇ. ಈ ಕಡೆ ಚಿಕನ್ ರೆಡಿ ಆಗುತ್ತೆ, ಈ ಕಡೆ ಬಿರಿಯಾನಿ ರೆಡಿ ಆಗುತ್ತೆ, ಈ ಕಡೆ ಚಾಪ್ಸ್ ರೆಡಿ ಆಗುತ್ತೆ. ಸ್ವಲ್ಪ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೋಬೇಕಾಗಿತ್ತು. ಯಾಕಂದರೆ ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ, ನಮಗೆ ಮನೆ ಕೆಲಸ ನಡೀತಾ ಇದೆ, ಫುಲ್ಲು ರೀಪೇಂಟಿಂಗ್ ನಡೀತಾ ಇದೆ, ಫುಲ್ಲು ಇನೋವೇಷನ್, ಕಿಟಕಿಯಿಂದ ಹಿಡಿದು ಬಾಗಿಲಿಂದ ಹಿಡಿದು ಎಲ್ಲ ಮಾಡ್ತಾಯಿದ್ದಾರೆ. ನಾವು ಅಂದ್ಕೊಂಡಿದ್ದೇ ಒಂದು, ಅದು ಆಗ್ತಾ ಇರೋದೇ ಒಂದು. ನಾವು ಒಂದು ಅಂತ ಕೆಲಸಕ್ಕೆ ಕೈ ಹಾಕ್ತೀವಿ, ಬಟ್ ಅಲ್ಲಿ 16 ಕೆಲಸ ಆಗುತ್ತೆ. ಈ ಥರ ಎಕ್ಸ್ಪೀರಿಯೆನ್ಸ್ ಯಾರಿಗಾದರೂ ನಿಮಗೆ ಆಗಿದ್ದರೆ ಶೇರ್ ಮಾಡ್ಕೊಳ್ಳಿ. ನನಗಾಗಿದೆ. ನಾವು ಬರೀ ಸುತ್ತ ಬಿಲ್ಡಿಂಗ್ ಏನಿದೆ ಅದಕ್ಕೆ ವಾಟರ್ ಪ್ರೂಫ್ನ ಮಾಡಿಸಿ ಕವರ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಒಂದು 5-6 ದಿನದಲ್ಲಿ ಮುಗಿದೋಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಕರೆಕ್ಟಾಗಿ 1 ತಿಂಗಳಾಯಿತು ಮನೆ ಕೆಲಸ. ಅದೇ ಹಾಕಿದ್ರೆ ನೋಡೋಕ್ಕೆ ಬೇಜಾರು ಮಾಡ್ಕೋತೀರ ಅಂತ ನಾನೇನೂ ಹಾಕ್ತಾಯಿಲ್ಲ. ಡೀಟೇಲಾಗಿ ಏನೇನೆಲ್ಲ ಮಾಡಿಸಿದ್ದೀವಿ, ಯಾವ್ಯಾವ್ದು ಮಾಡಿಸಿದ್ದೀವಿ ಅಂತ ತೋರಿಸ್ತೀನಿ. ಈ ಕಡೆ ಬೇಗ ಬೇಗ ಚಾಪ್ಸು ರೆಡಿ ಮಾಡಿದೆ, ಈ ಕಡೆ ಬಿರಿಯಾನಿ ಕೂಡ ರೆಡಿ ಮಾಡಿದೆ. ಜೊತೆಗೆ ಪೇಂಟ್ ಅವ್ರನ್ನ ನೋಡ್ಕೋತಾ ಇದ್ದೆ, ಅವ್ರಿಗೆ ಟೀ ಕೊಡೋದು, ನೀರು ಕೊಡೋದು ಕೆಲಸ ಇದ್ದಿದ್ದೆ. ಈ ಕಡೆ ಮಕ್ಕಳಿಗೆ ಓದಿಸೋದು, ಬರ್ಸೋದು. ಅವಳಿಗೆ ಎಕ್ಸಾಮ್, ನನ್ನ ಮಗಳಿಗೆ ಮುಗಿದೋಗಿದೆ, ನನ್ನ ಮಗನಿಗೆ ಇನ್ನೂ ಎಕ್ಸಾಮ್ಸ್ ನಡೀತಾ ಇದೆ. ಇಬ್ಬರದು ನನಗೆ ಟಾರ್ಚರ್ ಆಗಿಬಿಟ್ಟಿದೆ. ಇಬ್ಬರು ಮಕ್ಕಳಿದ್ದವ್ರಿಗೆ ಅದು ಅಭ್ಯಾಸ ಆಗಿರುತ್ತೆ. ಈಗ ಬಿರಿಯಾನಿ ಆದಮೇಲೆ ಮೊಸರು ಹುಳಿ, ಮೊಸರು ರಾಯ್ತ ಇರಲೇಬೇಕಲ್ವ, ಅದು ಕೂಡ ಬೇಗ ಬೇಗ ಕ್ವಿಕ್ಕಾಗಿ ರೆಡಿ ಮಾಡಿಕೊಂಡೆ. ಈ ಕಡೆ ಅಡುಗೆ ಮನೆ ಕ್ಲೀನ್ ಮಾಡಿದೆ, ಪಾತ್ರೆಗಳೆಲ್ಲ ತೊಳ್ಕೊಂಡೆ. ಏನೇ ಮಾಡಿ ಬೆಳಗ್ಗೆ ಎಷ್ಟೇ ಕ್ಲೀನ್ ಮಾಡಿದರೂ ಮತ್ತೆ ಗಲೀಜಾಗೇ ಆಗುತ್ತೆ. ಹೊರಗಡೆಯಿಂದ ತಂದಿರ್ತೀವಿ, ಪ್ರತಿಯೊಂದಕ್ಕೂ ಚಾಕ್ ಹಾಕಿ, ನೀವು ಹಾಕಿ ಮಕ್ಕಳೆಲ್ಲ ತಿಂತಿರ್ತಾರೆ. ಈ ಕಡೆ ಬಿರಿಯಾನಿ ವಿಷಲ್ ಕೂಗಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಇದು ನನ್ನ ಮಗನಿಗೋಸ್ಕರನ ಮಾಡ್ತಾ ಇರೋದು. ಯಾಕಂದರೆ ಬಿರಿಯಾನಿ ಮಾಡು ಅಮ್ಮ, ಬಿರಿಯಾನಿ ಮಾಡು, ಸುಮಾರು ದಿನದಿಂದ ಬಸ್ರಿ ಬಯಸ್ಕೊಂಡಂಗೆ ಕೇಳ್ತಾನೆ ಇದ್ದ. ಸೊ ತಿನ್ನಲಿ, ಚೆಂದ ತಿನ್ನಲಿ ಅಂತ ಮಾಡ್ತಾಯಿದ್ದೀನಿ. ಈ ಕಡೆ ಎಲ್ಲ ರೆಡಿ ಆಯಿತು. ಚಪಾತಿ ಕೂಡ ಇದೆ ಗೈಸ್. ಸೊ ಚಪಾತಿ ಕೂಡ ಎಲ್ಲ ನೀಟಾಗಿ ಎತ್ತಿಟ್ಟು ಚಾಪ್ಸಲ್ಲಿ ತಿನ್ಬೋದಲ್ವ. ನಾನು ಆಗಲೇ ಹೇಳಿದಾಗ ನನಗೆ ಅಡುಗೆ ಮನೆ ನೀಟಾಗಿರಬೇಕು ಗೈಸ್. ಸೊ ಎಲ್ಲ ಅಡುಗೆ ಮಾಡಿದ್ದೀವಿ ಅಂತಲೇ ಗೊತ್ತಾಗಬಾರ್ದು. ಒಂದು ಲೋಡ್ ಪಾತ್ರೆ ಇತ್ತು, ಕ್ಲೀನ್ ಮಾಡಿದೆ, ಕಸ ಗುಡಿಸ್ದೆ, ಅಡುಗೆ ಮನೆ ಎಲ್ಲ ಒಂದ್ಸಲಿ ಮತ್ತೆ ಮಾಪ್ ಮಾಡಿದೆ. ಬೆಳಗ್ಗೆ ನಾನು ತಿಂಡಿ ಮಾಡಿದಾಗ ಹೆಂಗೆ ರೆಡಿ ಮಾಡಿದ್ನೋ ಈಗಲೂ ಆ್ಯಸ್ ಇಟ್ ಈಸ್ ಹಂಗೆ ರೆಡಿ ಮಾಡಿಬಿಟ್ಟೆ. ಇನ್ನು ಒಂದು ಮುದ್ದೆ ಮಾಡಬೇಕಿತ್ತು ಬ್ಯಾಲೆನ್ಸು. ಸತೀಶ್ ಬಂದಮೇಲೆ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡೆ. 3 ಗಂಟೆಗೆ ಎದ್ದಿರ್ತೀನಿ ಪ್ರತಿದಿನ, ಬಟ್ ರೆಸ್ಟ್ ಮಾಡೋಕ್ಕೆ ಸಿಗ್ತಾಯಿಲ್ಲ. ಕಬಾಬ್ ಒಂದು ಹಾಕಬೇಕಾಗಿತ್ತು. ಸೊ ಬಿಸಿನೀರೆಲ್ಲ ಕಾಯಿಸಿಟ್ಟು ಎಲ್ಲ ಕೆಲಸ ಮಾಡಿದೆ. ಅಷ್ಟರಲ್ಲಿ ನನ್ನ ಮಗ ನಂಗೆ ಹೊಟ್ಟೆ ಎಸಿತೈತೆ, ಹಾಕ್ಕೊಡು ಬಾ ಅಂತ. ಯಾಕಂದರೆ ಪೇಂಟ್ ಅವ್ರ ಜೊತೆ ಓಡಾಡ್ತಾ ಇದ್ದಾನೆ, ಹಿಂದೆ ಮುಂದೆ ಅವ್ರು ಎಲ್ಲೆಲ್ಲಿ ಹೋಗ್ತಾನೆ ಬರ್ತಾನೆ. ಅವರು ಬಾಲ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಉದುದ್ರಾಗಿ ತುಂಬ ಸಾಫ್ಟಾಗಿ, ಸಖತ್ತಾಗಿ, ಸಿಂಪಲ್ಲಾಗಿ, ಮೈಲ್ಡಾಗಿ ರೆಡಿಯಾಗಿತ್ತು ಬಿರಿಯಾನಿ. ತುಂಬ ಖಾರ ಎಲ್ಲ ಮಾಡಿಲ್ಲ, ಯಾಕಂದರೆ ಸೆಕೆ, ಬೇಸಿಗೆ, ಚಿಕನ್ನು ಕೂಡ ಹೀಟು, ಹಾಗಾಗಿ ತುಂಬ ಮೈಲ್ಡಾಗಿ ಸಖತ್ತಾಗಿತ್ತು. ತುಂಬ ಚೆನ್ನಾಗಾಗಿತ್ತು.
ಸಿಂಪಲ್ಲಾಗಿ ಮಾಡಿದಾಗಲೇ ಚೆನ್ನಾಗಾಗತ್ತೆ. ಯಾರಾದರೂ ನೆಂಟರು ಬಂದಾಗ ಜಾಸ್ತಿ ಮಾಡಬೇಕು ಅಂದಾಗ ಸ್ವಲ್ಪ ಏನಾದರೂ ಕೊಡಿಸಿರ್ತೀವಿ. ಯಾರೂ ಇಲ್ಲ ನಾವೇ ಅಂದಾಗ ಸೂಪರಾಗಿ ಆಗಿರುತ್ತೆ. ಇವತ್ತಂತೂ ನಮ್ಮ ಹೊಸ್ತಿಡ್ಕು ಯುಗಾದಿ ಹಬ್ಬದ ಹೊಸ್ತಿಡ್ಕು ಚೆನ್ನಾಗಿ ಸಖತ್ತಾಗಿ ಎಲಿಗೆಂಟಾಗಿ ಆಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನನ್ನ ಮಗನಿಗೆ ಫಸ್ಟು ಅಮ್ಮ ನಂಗೆ ಮುದ್ದೆ ಬೇಡ ಬಿರಿಯಾನಿ ಬೇಕು ಅಂತ ಹೇಳ್ತಾಯಿದ್ದ. ಚಪಾತಿನೂ ಬೇಡ ನಾನು ಆಮೇಲೆ ತಿಂತೀನಿ ರಾತ್ರಿ ತಿಂತೀನಿ ಅಂತ ಹೇಳ್ತಾಯಿದ್ದ. ಸೊ ಹಾಗಾಗಿ ಅವನಿಗೆ ಚಿಕನ್ ಚಾಪ್ಸ್, ಚಿಕನ್ ಬಿರಿಯಾನಿ, ರಾಯ್ತಾ, ಈಗ ಕಬಾಬ್ ಹಾಕ್ಕೊಡೋಣ ಅಂತ ಕಬಾಬ್ಗೆ ಎಣ್ಣೆ ಎಲ್ಲ ಕಾಯೋಕ್ಕಿಟ್ಟು ಕಬಾಬ್ ಕರಿತಾಯಿದ್ದೀನಿ. ಕಬಾಬು ಅಷ್ಟೇ ಗಾಯ್ಸ್, ಯಾವ ಹೋಟೆಲಲ್ಲಿ ಕೊಡೋ ರೀತಿ ಕಮ್ಮಿ ಇಲ್ಲ, ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ ಅನ್ನೋ ರೀತಿ ರೆಡಿಯಾಗಿತ್ತು. ತುಂಬ ಚೆನ್ನಾಗಿ ನ್ಯಾಚುರಲಾಗಿ ನಾನು ಯಾವುದೇ ರೀತಿ ಕಲ್ಲರು ಆ್ಯಡೆಡ್ ಏನೂ ಹಾಕಿಲ್ಲ. ಕರಿಬೇವು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಂದು ಮೊಟ್ಟೆ, ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ, ಚೂರು ಕಾರ್ನ್ಫ್ಲೋರು, ಚೂರು ಕಿಚನ್ ಕಿಂಗ್ ಮಸಾಲ ಹಾಕಿ ಮಾಡಿದೆ. ಸಖತ್ತಾಗಿತ್ತು. ಒಂದ್ಸಲ ಮನೇಲಿ ಟ್ರೈ ಮಾಡಿ. ಕಬಾಬ್ ಪೌಡ್ರು ಬೇಕೇ ಆಗಿಲ್ಲ, ಅಷ್ಟು ಚೆನ್ನಾಗಿ ರೆಡಿ ಆಗುತ್ತೆ. ಸೊ ಮಾಡಬೇಕಷ್ಟೇ, ಮಾಡೋಕ್ಕೆ ಮನಸ್ಸಿರಬೇಕು, ಮನಸ್ಸು ಒಳ್ಳೆಯದಾಗಿರಬೇಕು, ಅಂದರೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರಬೇಕು ಅಂತ ಅರ್ಥ. ಸೊ ಮಕ್ಳಿಗೋಸ್ಕರ ಮಾಡ್ತಾ ಇರೋದಲ್ವ, ಜಾಸ್ತಿ ಖಾರ ಮಸಾಲ ಆ ಥರದ್ದೆಲ್ಲ ಹಾಕಬೇಡಿ, ಮನೇಲಿ ಮಾಡಿಕೊಡಿ, ನೀವೇ ಚೆಂದ ತಿಂತಾರೆ. ಏಕೆಂದರೆ ಸಮ್ಮರ್ ಇದೆ, ಇವಾಗೆಲ್ಲ ಎಕ್ಸಾಮ್ಸ್ ಮುಗಿದಿದೆ, ರಜೆ ಇರುತ್ತೆ, ಮನೇಲೇ ಇರ್ತಾರೆ. ಹೊರಗಡೆಯಿಂದ ತಂದು ತಿನ್ನಿಸೋದು ಅಷ್ಟು ಒಳ್ಳೆಯದಲ್ಲ. ಇವಾಗ ಎಲ್ಲ ಕಡೆ ಗ್ಯಾಸ್ದು ಪ್ರಾಬ್ಲಮ್ಮು, ಎಸ್ಪೆಷಲಿ ನಮಗೂ ಕೂಡ. ಯಾಕಂದರೆ ಈಗ ನಾವು ಕೇಟ್ರಿಂಗು 50 ಜನ 20 ಜನ ಆ ಥರದ್ದೆಲ್ಲ ನಾವು ಒಪ್ಕೋತಾನೇ ಇಲ್ಲ. ಸೊ ನೋಡಿ, ಅವನು ಆಲ್ರೆಡಿ ಊಟ ತಿಂತಾಯಿದ್ದಾನೆ. ಚಾರ್ವಿ ಮಲ್ಕೊಂಡಿದ್ದಾಳೆ, ಆಮೇಲೆ ತಿನ್ನುವಂತೆ ಅಂತ ಹೇಳಿದ್ದೀನಿ. ಮುದ್ದೆ ಮಾಡ್ತೀನಿ ಇರೋ ಅಂದರು, ಇಲ್ಲ ನಂಗೆ ಬೇಡ, ಸೂಪರಾಗಿದೆ ಅಂತ ಹೇಳಿ ತಿಂತಾಯಿದ್ದಾನೆ. ಸಖತ್ತಾಗಿದೆ ಅಂತ ಅವನೊಬ್ಬ ತಿಂದರೆ ನಮ್ಮ ಮನೇಲಿ ಎಲ್ರದ್ದು ಆಯಿತು ಅಂತ ಅರ್ಥ. ಯಾಕಂದರೆ ಹಾಗಿದೆ ಹಿಂಗಿದೆ ಅಂತ ತೆಗೆದು ಬಿಡ್ತಾನೆ. ನೋಡಿ ಕಬಾಬು ತುಂಬ ಚೆನ್ನಾಗಿ ಬಂದಿದೆ. ಲೆಗ್ ಪೀಸ್ ಹಾಕು ಅಂತ ಹೇಳ್ತಾ ಇದ್ದ. ಅದಕ್ಕೆ ಅವನಿಗೆ ಅಂತ ಲೆಗ್ ಪೀಸ್ನ ಹುಡುಕ್ತಾ ಇದ್ದೆ. ಸ್ವಲ್ಪ ಕರೆದೆ, ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಸಂಜೆ ಕರ್ಕೊಳ್ಳೋಣ, ಇದೆಲ್ಲ ಖಾಲಿ ಆಗಲಿ ಅಂತ ಹೇಳಿ. ಅಷ್ಟರಲ್ಲಿ ಸತೀಶು ಕೂಡ ಬಂದರು. ಬಾಯಲ್ಲಿ ಬೇಗ ಮುದ್ದೆ ಮಾಡೋ ನನಗೆ ಕೆಲಸ ಇದೆ. ಇವಾಗ ಹೆಂಗಾಗಿದೆ ಅಂದರೆ, ನಮಗೆ ಇನ್ನೂ ಎಕ್ಸಾಮ್ಸ್ ಮುಗ್ದಿಲ್ಲ, ಬಟ್ ಆವಾಗಲೇ ನಾನೊಬ್ಬಳೇ ಅಂತಲ್ಲ, ಎಲ್ಲ ಪೇರೆಂಟ್ಗೂ ಇದು ಅನುಭವ ಆಗಿರುತ್ತೆ. ಆಲ್ರೆಡಿ ಸುಮಾರು ಜನ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ ಕಾಲೇಜ್ಗಳಿಗೆ. ಸೊ ನಮ್ಮದು ಅದೇ ಪ್ರೊಸೆಸ್ಸಲ್ಲಿದೆ. ನಾವು ಈ ಮನೆ ಕೆಲಸ, ಪೇಂಟ್ ಕೆಲಸ, ಕೇಟ್ರಿಂಗ್ ಕೆಲಸ ಅಂದ್ಕೊಂಡು ಇನ್ನೂ ಎಲ್ಲೂ ಅಷ್ಟು ಹುಡ್ಕೋಕ್ಕೆ ಹೋಗಿರಲಿಲ್ಲ. ಈಗ 1-2-3 ದಿನದಿಂದ ಹುಡುಕ್ತಾ ಇದ್ದೀವಿ. ಹುಡುಕಬೇಕು ಗೈಸ್, ಸುಮಾರು ಕಡೆ ಹುಡುಕಬೇಕು, ಒಂದಲ್ಲ 2-3 ಕಡೆ ವಿಚಾರಿಸ್ಬೇಕು. ಎಲ್ಲಿ ಒಳ್ಳೆ ಎಜುಕೇಷನ್ ಇದೆ, ಫ್ಯಾಕಲ್ಟಿ ಎಲ್ಲಿ ಚೆನ್ನಾಗಿದ್ದಾರೆ ನೋಡಬೇಕು. ನೋಡಿ ಮಾಡಿ 1-2-3 ಕಡೆ ನೋಡಿಕೊಂಡು ಕೊಟೇಶನ್ ಎಲ್ಲ ತೊಗೊಂಬಂದಿದ್ದೀವಿ. ಸೊ ಮುದ್ದೆ ಎಲ್ಲ ತಿಂದಾಮೇಲೆ ಒಂದು ಸ್ವಲ್ಪ ಬಿರಿಯಾನಿ ಹಾಕ್ಕೊಡೋಣ ಅಂತ ಹೇಳ್ತಾಯಿದ್ದೀನಿ. ಬೇಡ ಅಂತಾರೆ. ಯಾವಾಗ ನೋಡಿದ್ರು ಕಣಿ ಪೀಸ್ ಬೇಡ, ಸ್ವಲ್ಪ ಹಾಕು ರೈಸು ಅಂತಾರೆ. ಡೈಲಿ ಮುದ್ದೆ ಚಪಾತಿನೇ ಕೊಟ್ಟರು ಸುಮ್ಮನೆ ತಿಂತಾರೆ. ಬೇಜಾರಾಗಲ್ವಾ ಅವ್ರಿಗೆ ಅಂತ ಅನಿಸುತ್ತೆ. ಅಷ್ಟರಲ್ಲಿ ಮನೆಗೆ ಸ್ವಲ್ಪ ಒಂದು ಕೆಟಲ್ ಬೇಕಿತ್ತು. ಆಲ್ರೆಡಿ ಕೆಟಲ್ ಇತ್ತು, ಅದು ಹಾಳಾಗಿಬಿಟ್ಟಿದೆ, ಹೀಟೇ ಆಗ್ತಾಯಿಲ್ಲ. ಸೊ ಹಾಗಾಗಿ ಒಂದು ಕೆಟಲ್ ತೊಗೊಂಬನ್ನಿ ಅಂತ ಹೇಳಿದ್ದೆ. ಕ್ರೋಮಿಂದ ತೊಗೊಂಬಂದಿದ್ರು. ನಾ ಪ್ರತಿ ಸಲ ಏನಾದ್ರು ತಂದಾಗಲೇ ನನಗೆ ಅವ್ರು ತರೋದು ಇಷ್ಟನೇ ಆಗಲ್ಲ, ಏನಾದ್ರು ಎಕ್ಕುಡ್ಸಿರ್ತಾರೆ. ಅದನ್ನು ಹೇಳ್ತಾಯಿದ್ದೆ, ಏನಾದರೂ ಮಾಡಿರ್ತೀರಾ ಅಂತ ಕಣಿ ಹೇಳ್ತಾಯಿದ್ದೆ. ಹೇಗೆ ತಂದಿದ್ದಾರೆ ನೋಡಬೇಕು, ಚೆಕ್ ಮಾಡಬೇಕು, ಚೆನ್ನಾಗಿದೆಯಾ ಏನು ಎತ್ತ ಅಂತ ಪ್ರತಿಯೊಂದು ಚೆಕ್ ಮಾಡಬೇಕು. ಯಾಕಂದರೆ ಒಂದ್ಸಲಿ ಗೊತ್ತಾಗಲ್ಲ, ಒಂದೊಂದ್ಸಲಿ ಸತೀಶ್ಗೆ ಅವ್ರು ಹೇಳಿದ್ರು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಂದುಬಿಡ್ತಾರೆ. ಅದಕ್ಕೆ ನೋಡ್ತಾ ಇದ್ದೆ ಸರಿ ಇದೆಯಾ ಅಂತ. ಅದು ತುಂಬಾ ಓದ್ಬಿಟ್ಟು ಅದು ಕುಯ್ಯಿ ನೀರು ಎಷ್ಟು ಹಿಡಿದು ಗೊತ್ತಾಯ್ತದೆ. ಅವ್ರು ಹೇಳಿದ್ರು 1.5 ಲೀಟರ್ ನಾನು ನೋಡಲ್ವಾ, ಚೆಕ್ ಮಾಡ್ಕೊಂಡೆ ನೀರು ಓದ್ಬಿಟ್ಟು ಕುಯ್ಯಿ ಅದಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ನಾನು ನಿನ್ನನ್ನು ಬಿಡಲ್ಲ. ಏನು ಅದು ಫೈಬರ್ ಬೇಡ ಅಂತ ಅದಕ್ಕೆ ಅಂತಿದ್ದೀನಿ. ಅಲ್ಲೇ ಇಟ್ಟಿದ್ದೀನಿ ನೋಡು. ಅಮ್ಮ ಸಿಕ್ಕದು ಎಲ್ಲಿ ಎಲ್ಲವಕ್ಕೂ ನೀರು ಮಾಡಿದಲ್ಲಿ ಇಲ್ಲ ಆನ್ ಮಾಡೋ ಬಿಡು. ಆನ್ ಆಯ್ತು, ಕೆಳಗಡೆ ಆನ್ ಆಯ್ತು. ಚೆನ್ನಾಗೈತೆ. ಅದಕ್ಕೆ ಇದೊಂಥರ ಹೊಸ ಥರದ್ದು ಸೌಂಡ್ ಬೇಗನೆ ಬರ್ತದೆ.
ಸೊ ಅಷ್ಟರಲ್ಲಿ ನಾನು ಆಗಲೇ ಹೇಳ್ದಾಗೆ ಸತೀಶು ಬಾ ಕಾಲೇಜ್ ಹತ್ರ ಹೋಗಿ ಬರೋಣ ರೆಡಿಯಾಗು ಅಂತ ಹೇಳಿದ್ರು. ಸೊ ನಾನು ಕೂಡ ಬೆಳಗ್ಗೆಯಿಂದ ಅದು ಇದು ಮಾಡಿಕೊಂಡು ಚಾರ್ಜ್ಗೆ ಹಾಕೇ ಇರಲಿಲ್ಲ. ರೆಡಿ ಆಗಿಬಿಟ್ಟು ಕಾಲೇಜ್ ಹತ್ರ ಹೋಗು ವಾಪಸ್ ಬಂದೆ. ಚಾರ್ಜ್ಗೆ ಮೊಬೈಲ್ ಹಾಕ್ಬಿಟ್ಟು ಮೊಬೈಲ್ನ ಮನೇಲೇ ಬಿಟ್ಟು ಹೋಗಿದ್ದೆ. ಎಂಥ ದಡ್ಡಿ ಅಲ್ವಾ ನಾನು, ಏನೂ ಮಾಡೋಕ್ಕಾಗಲ್ಲ, ಒಂದು ಟೈಮ್ ಹಿಂಗಾಗತ್ತೆ. ಸೊ ಈಗ ನಮ್ಮನೆ ಸೀಲಿಂಗ್ ಈ ಥರ ಕಾಣಿಸ್ತಾ ಇದೆ. ಹೇಗಿದೆ ಕಾಂಬಿನೇಷನ್ ಕಮೆಂಟಲ್ಲಿ ಹೇಳಿ. ಈ ಸಲ ಫುಲ್ ಕಲರ್ ಚೇಂಜ್ ಮಾಡಿಸಿದ್ದೀನಿ. ಕಲರ್ ಚೆನ್ನಾಗಿದೆಯಾ ನಮ್ಮ ಮನೆಯದು. ಈ ಪ್ಯಾಸೇಜ್ಗೆ ಬಣ್ಣ ಹೊಡ್ಸೋ ಅಷ್ಟರಲ್ಲಿ ನಮ್ಮ ಜೀವ ಬಾಯಿಗೆ ಬಂತು. ಯಾಕೆ ಅಂದರೆ ಅವರಿರೋದು ಬಾಡಿಗೆ ಮನೇಲಿ. ಬಟ್ ನಾವು ಒಂದು ಪೇಂಟ್ ಹೊಡಿಯೋಕ್ಕೂ ಕೂಡ ನಮಗೆ ಅಲೋ ಬಿಡಲಿಲ್ಲ. ಮೋಟ್ರ್ ಹಾಕಬೇಡಿ, ನಲ್ಲಿ ಹಾಕಬೇಡಿ, ಒಂದು ಅರ್ಧ ಗಂಟೆ ಪೇಂಟ್ ಹೊಡಿತೀವಿ ಅಂದ್ರೂ ಕೂಡ ಕೇಳಲಿಲ್ಲ. ಮೋಟ್ರ್ ಹಾಕಿ ಮತ್ತೆ ಎಲ್ಲ ಹಾಳು ಮಾಡಿದ್ರು. ಸೊ ಮತ್ತೆ ಟೀ ಮಾಡ್ತಾಯಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ದೇವರಿದ್ದಾನೆ. ನಾವೊಬ್ಬರು ಕೇಳಿ ಬಯಸಿದ್ರೆ ಭಗವಂತ ಎಲ್ಲ ನೋಡ್ತಾ ಇದ್ದಾನೆ. ಪಾಪ ಓನರ್ಗೆ ಫೋನ್ ಮಾಡಿ ನಾನು ಪರ್ಮಿಷನ್ ತೊಗೊಂಡಿದ್ದೆ. ಇಲ್ಲ ಮೇಡಮ್, ಅಯ್ಯೋ ಮಾಡಿಸಿ, ಈಗ ನಾವು ಪೇಂಟ್ ಮಾಡಿಸುವಾಗ ನಿಮ್ಮ ಮನೆಗೆ ಹತ್ತಲೇಬೇಕು ಇಳಿಲೇಬೇಕಲ್ವಾ ಅಂತ ಓನರೇ ಹೇಳ್ತಾರೆ. ಬಟ್ ಈ ಜನ ಎಲ್ಲಿಂದನೋ ಬಂದಿರೋ ಬಾಡಿಗೆ ಮನೆ ಜನ ಯಾಕೆ ಹಿಂಗೆ ಆಡ್ತಾರೋ ಗೊತ್ತಿಲ್ಲ. ಎಲ್ಲಿದ್ದೀರಾ? ಕೆಳಗಿದ್ದೀರಾ? ಟೀ ಕುಡ್ಕೊಂಡು ಅವ್ರೆಲ್ಲಿದ್ದಾರೆ? ಕೆಳಗಿದ್ದೀರಾ? ಮೇಲೆ ಬನ್ನಿ, ಟೀ ಕುಡ್ಕೊಂಡೋಗಿ. ಒಂದು ಹಿಡ್ಕೊ, ಒಂದು ಇಲ್ಲ ಹಿಡ್ಕೊ, ಒಂದು ಪಾಪ ಅವ್ರು ಇಲ್ಲೇ ಟೇಬಲ್ ಮೇಲೆ ಇಡು, ಸ್ಟ್ಯಾಂಡ್ ಮೇಲೆ ಇಡು. ಸೊ ಈ ಸಲ ಅಂತೂ ಬಿಸಿಲಾದರೂ ಶೇಡ್ ಆಗಬಾರ್ದು ಅನ್ನೋ ಲೈಟ್ ಕಲರ್ನ ಸೆಲೆಕ್ಟ್ ಮಾಡಿ ಕಾಂಬಿನೇಷನ್ ಮಾಡಿ ಫುಲ್ಲು ಎಲ್ಲ ವಾಟರ್ ಪ್ರೂಫದು. ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಮಾಡಿಸ್ತಾ ಇರೋಂಥದ್ದು. ಕಾಸ್ಟ್ಲಿ ಅಂದರೆ ತುಂಬಾ ಕಾಸ್ಟ್ಲಿ ಆಯಿತು. ಆಗಲೇ ಹೇಳಿದಾಗೆ ನಿಮಗೆ ಈ ಪಕ್ಕ ಪ್ಯಾಸೇಜು, ಈ ಗೋಡೆಗೆ ಬಣ್ಣ ಪೇಂಟ್ ಮಾಡೋ ಅಷ್ಟರಲ್ಲಿ ಒಂದು ಜೀವ ಬಾಯಿಗೆ ಬಂತು ಅಂತಲೇ ಹೇಳ್ಬೋದು. ನಮಗೆ ಅಷ್ಟು ಟಾರ್ಚರ್ ಇಕ್ಕಿದ್ದಾರೆ. ಏನು ಬಿದ್ದಿಲ್ಲ ಕೆಳಗಡೆ ಪ್ಯಾಸೇಜಲ್ಲಿ, ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಬಂದಿದ್ದಾರೆ. ಬಟ್ ಆದರೂ ಕೂಡ ಕಿರಿಕಿರಿ ತಪ್ಪಿದ್ದಲ್ಲ. ನಮಗಂತೂ ಸಾಕಾಗ್ಬಿಟ್ಟಿದೆ. ನಾನು ಏನಕ್ಕೆ ಇದನ್ನೆಲ್ಲ ಹೇಳ್ಕೊತೀನಿ ಅಂದರೆ, ನನ್ನ ಲೈಫಲ್ಲಿ ಬರೀ ಸುಖನೇ ಇಲ್ಲ, ಬರೀ ದುಡ್ಡೇ ಇಲ್ಲ, ಬರೀ ಚಿನ್ನನೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿರೋಂಥದ್ದು ನೋವಿದೆ, ಕಷ್ಟ ಇದೆ, ಸಂಕಟ ಇದೆ, ಅವಮಾನಗಳಿದೆ. ಅದು ನಿಮಗೂ ಅರ್ಥ ಆಗಲಿ ಅಂತ ಎಲ್ಲರೂ ಶೇರ್ ಮಾಡೋದು. ಈ ನನ್ನ ಮಗನಿಗೆ ಎಕ್ಸಾಮ್ ಇದೆ, ಬಟ್ ಆದರೆ ಅವ್ನು ಮಾಡ್ತಾ ಇರೋ ಕೆಲಸ ಏನು ನೋಡಿ. ಈ ಗಂಡು ಮಕ್ಕಳೇ ಇಷ್ಟು ಅಂತ ಅಂದ್ಕೊಂಡಿದ್ದೆ. ಬಟ್ ಹಲಂಗ ಅಂತಾರೆ, ಮೀನ್ಸ್ ಅಂದರೆ ಮಾಡಿದ್ರಾಯ್ತು, ಇದನ್ನು ಮಾಡೋಣ ಅದನ್ನು ಮಾಡೋಣ, ಚೇಷ್ಟೆ ಕುಚೇಷ್ಟೆ, ಕಾನ್ಸಂಟ್ರೇಷನ್ ಇಲ್ಲ. ಅಲ್ಲಿ ಓದ್ಕೋ ಬರ್ಕೋ ಅಂದರೆ ಆ ಕೆಲಸನ ಬಿಟ್ಬಿಟ್ಟು ಇಲ್ಲಿ ಬಂದು ಬ್ರಷ್ ಮಾಡ್ತೀನಿ ಅಂತ ಅಂಕಲ್ಗಳಿಗೂ ತೊಂದರೆ ಕೊಟ್ಕೊಂಡು, ಅಮ್ಮ ಅವ್ರಿಗಿಂತ ನಾನೇ ಚೆನ್ನಾಗಿ ಮಾಡ್ತೀನಿ ಅಮ್ಮ, ಹಿಂಗೆ ಅಂತ ಇದ್ದಾನೆ. ಈಗ ನಮ್ಮ ಮನೆಗೆ ಹೆಂಗಾಯಿತು ಅಂದರೆ ಎಲ್ಲ ಡಬಲ್ ಕೆಲಸಗಳಾಯಿತು. ಯಾವುದೇ ಕೆಲಸ ಆದರೂ ಈಸಿ ಅಂತೂ ಯಾವುದೂ ಇಲ್ಲ. ಎಲ್ಲ ಮಾಡಿದ್ರೇ ಅಚ್ಚುಕಟ್ಟಾಗಿ ಒಂದು ಲೆವೆಲ್ಗೆ ಬರೋದು. ಕಾಂಬಿನೇಷನ್ ಹೇಗಿದೆ? ಕಲರ್ ಕಾಂಬಿನೇಷನ್ ಚೆನ್ನಾಗಿದೆಯಾ? ಸೂಟ್ ಆಗ್ತಾ ಇದೆಯಾ? ಮೇಲ್ಗಡೆಯಿಂದ ಆಯ್ತಾ ರೈಲಿಂಗ್ಸು ಅಂಕಲ್? ಮೇಲ್ಗಡೆಯಿಂದ ಆಯ್ತಾ? ಆಯ್ತಾ? ಬ್ಯಾಕ್ ಸೈಡು ಆಗಿಲ್ಲ. ಇದು 2 ಕೋಟ್ ಆಯ್ತಾ? ಈ ಕಡೆ ಸೈಡು ಇದು ಪ್ಯಾಸೇಜು 2 ಕೋಟ್ ಆಯ್ತಾ? ಅವರೆಲ್ಲಿ ಇನ್ನೊಬ್ರು ಅಂಕಲ್? ಹಾಂ, ಸರಿ. ತಾರ್ಸಿಗೆ ಹಾಕ್ದಾಗ ಮೆಟ್ಲಿಗೆ ಹಾಕೋಬತ್ತೀರಾ? ಊಟ ಮಾಡಿದ್ರ ಅಂಕಲ್? ಹ್ಞೂ, ಆಯಿತು. ಈ ಮಕ್ಕಳನ್ನ ಯಾರಾದರೂ ಇದ್ದಾಗ ಒಂದು ಕಡೆ ಕರ್ಕೊಂಬಂದು ಕೂರಿಸಿ ಓದಿಸೋದು ಬರ್ಸೋದು ತುಂಬಾ ದೊಡ್ಡ ವಿಷಯ. ನಾನು 2 ಡೇಸ್ ವ್ಲಾಗ್ನ ಮರ್ಜ್ ಮಾಡಿ ಒಂದು ವ್ಲಾಗ್ ಹೋಗೋಣ. ಇರೋ ಎಲ್ಗ ಮಾಮಿಗೆ ಹೋಗೋಣ, ಲಾಲಿಪಾಪ್ ತರಕ್ಕೆ ಕಾರಲ್ಲಿ. ಚೆನ್ನಾಗೈತಾ? ಚೆಲ್ಕೊಬಿಟ್ಟಲ್ಲ ಎಲ್ಲ. ಕೈ ನೋವಾಯ್ತದೆ. ಅದ್ರ ಮೇಲೆ ಕೂತ್ಕೊ. ಫೋಟೋ ತೆಗಿತು ಕೂತ್ಕೊಳ್ಳ, ಫೋಟೋ ತೆಗಿ. ಬಾಲಿಂದ ಯಾರ್ದಿದು? ಕಾಲು ಬಿಡಲ್ಲ, ಜಾಗ ಬಿಡಲ್ಲ. ಹೊಸದು ಹಿಂಗೆ ಮಾಡ್ಕೊಂಡಿದ್ಯಲ್ಲ ಪಾಂಡ. ಪಾಂಡ ಸಾಕು ಬಾ.
ಮುಂದೆ ಬಾರೋ, ಮುಂದೆ ಬಾ ಅಂದರೆ ಹಿಂದೆ ಹೋಯ್ತೀಯಲ್ಲ, ಮುಂದೆ ಬಾರೋ. ನಾನು ಅಲ್ಲಿಂದ ತೊಳ್ಕೊ ಬರ್ತೀನಿ ಅಂತ ಅದಕ್ಕೆ. ಎದು ಮುಂದೆ ಬಾರೋ. ಹೌ ಆರ್ ಯು? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚಾಕಿ ತಿನ್ನೆ, ಚೆನ್ನಾಗಿ ಚಾಕಿ ತಿನ್ನೆ. ಆಂಟಿ ಕೊಡ್ತು ಹೇಳ್ಬೇಕು. ಆಟ ಕಲಿಸಿ ಶಿಲ್ಪಿ ಹೊಡಿತಾವನೆ ಗೈಸ್. ಎಷ್ಟು ಚೆನ್ನಾಗಿ ರೆಡಿ ಆಗೋನೆ ನೋಡಿ ಗೈಸ್. ಗಂಧ ಅಳಿಸ್ಬಾರ್ದು. ಸೆಂಟ್ ಹಾಕೊಂಡವನೆ, ಸೆಂಟು. ವಾ ಯಾಕೆ ನೋಡಲಿ ವಾ ನೋಡಿ ಗೈಸ್. ಸಿಟಿ ಕರ್ಕೋಗೋದು ನಿನ್ನ ವಾ ಯಾಕಪ್ಪ? ಅಮ್ಮ ಹೊಡಿತದೆ. ಇಲ್ಲಿ ನೋಡಿ, ಇಲ್ಲಿ ಆಯ್ ಮಾಡು, ಫೋಟೋ ತಗೊಳ್ಳೋಣ ಬಾಯ್ಲಿ. ಚಾಕಿ ಕೊಡು. ಹಾಯ್ ಗಾಯ್ಸ್. ನನ್ನ ಚಾಕಿ ಕೊಡು. ಹಾಯ್ ಅಮ್ಮ. ಈಗ ನನ್ನ ಚಾಕಿ ಕೊಡು. ಈಸ್ಕೊತೀನಿ, ನನ್ನ ಚಾಕಿ ಕೊಡು. ಕೊಡು. ಎಲ್ಲಿ ಹೋದ ಕೊಡು, ನನ್ನ ಚಾಕಿ ಕೊಡು. ಹ್ಞೂ ತಗೋಬಾ ಹೋಗು. ನನ್ನ ಚಾಕಿ ಬೇಕು ನನಗೆ, ವಾಪಸ್ ತಗೋಬಾ. ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದು ಮತ್ತೆ ರೆಡಿಯಾಗಿ ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಂತ ನಿಮಗೆ ವಿಡಿಯೋ ಸ್ಟಾರ್ಟಿಂಗೇ ಹೇಳಿದೆ. ಸೊ ಈಗ ಹೊರಟ್ವಿ. ಎಲ್ಲೋಗ್ತಾ ಇದ್ದೀವಿ ಏನು ಅಂದರೆ, ಸುಮಾರು ಒಂದು ತಿಂಗಳಿಂದ ನೋಡ್ತಾ ಇದ್ದೀವಿ ಆಜ್ ಕಾಲೇಜ್, ಈ ಕಾಲೇಜ್, ಆ ಸ್ಕೂಲ್, ಈ ಸ್ಕೂಲ್ ಅಂತ. ಸೊ ಇಷ್ಟು ದಿನ ಯಾವುದೂ ಟೆನ್ಷನ್ ಇರಲಿಲ್ಲ. ಇನ್ಮೇಲೆ ಸ್ವಲ್ಪ ಟೆನ್ಷನ್, ಜವಾಬ್ದಾರಿ ಎಲ್ಲನೂ ಜಾಸ್ತಿ ಆಗುತ್ತೆ. ಸೊ ಸೇರಿಸೋವಾಗ ಒಳ್ಳೆ ಕಡೆ ಸೇರಿಸೋಣ ನೋಡಿ ಮಾಡಿ ಅಂತ ಆರ್ ವಿ ಕಾಲೇಜಲ್ಲಿ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಬಂದಿದ್ವಿ. ನೀವು ನೋಡಿದ್ದೀರಾ ಹಿಂದಿನ ವ್ಲಾಗಲ್ಲೆಲ್ಲ. ಅಲ್ಲೂ ಕೂಡ ಸೆಲೆಕ್ಷನ್ ಇದೆ, ಅದು ಒಂದು ಆಪ್ಷನ್ ಇದೆ. ಬೇಸ್ ಕಾಲೇಜಲ್ಲೂ ಕೂಡ ಒಂದು ಆಪ್ಷನ್ ಇದೆ. ಜೊತೆಗೆ ಇವಾಗ ನಾವು ಬರ್ತಾ ಇರೋದು ಹೊಸದಾಗಿ ಸ್ಟಾರ್ಟ್ ಆಗಿರೋಂಥ ಶ್ರೀ ಚೈತನ್ಯ, ಐ ಥಿಂಕ್ ಎಸ್, ಶ್ರೀ ಚೈತನ್ಯ ಕಾಲೇಜ್ ಹತ್ರ ಹೋಗಿ ನೋಡೋಣ ಯಾವ ಥರ ಇದೆ, ಫೀಸ್ ಎಷ್ಟಿದೆ, ಆಮೇಲೆ ಸೆಲೆಕ್ಷನ್ ಆಗ್ತಾನಾ ಏನು ಎತ್ತ ಅಂತ ಅಂದ್ಬಿಟ್ಟು. ಒಂದೇ ಕಾಲೇಜ್ಗೆ ನಾವು ಸ್ಟಿಕ್ ಆನ್ ಆಗಿಲ್ಲ, 2-3 ಕಡೆ ಕೊಟೇಶನ್ ತೊಗೊಂಬಂದಿದ್ದೀವಿ. ಇವಳಿಗೂ ಸ್ಕೂಲ್ ಚೇಂಜ್ ಮಾಡೋಣ ಅನ್ನೋ ಒಂದು ಆಪ್ಷನ್ ಇದೆ. ನೋಡೋಣ ಹೆಂಗಾಗುತ್ತೋ ಏನು ಅಂತ. ಇದು CBSE ಸಿಲೆಬಸ್ ಅಂತೆ. ಸೊ ಈ ಸಲ 7th ಆಗುತ್ತೆ, ತುಂಬ ಟಫ್ ಆಗುತ್ತೆ ಅಂತ. ಶ್ರೀ ಚೈತನ್ಯ ಟೆಕ್ನೋ ಅಲ್ಲೆಲ್ಲ ಹೋಗ್ಬಿಟ್ಟು ಬಂದ್ವಿ, ವಿಚಾರಿಸ್ಕೊಂಡು ಬಂದ್ವಿ. ಆಟಾಡಾಯ್ತು. ಏಯ್ ಕಳ್ಳ, ಜೋಜಲ್ಲಿ ಅಲ್ಲಿ ಕಂದಮ್ಮ ಮಾಡು ಸಾಕದು, ಒಂದೇ ಆಟಾಡು. ಆಟಾಡ ಅದೇನು ಇಲ್ಲ, ನೀನು ಆಟಾಡು, ನೀನು ಆಟಾಡ. ಹಾಂ, ಆಮೇಲೆ ಅಲ್ಲ ಆಲಿ ಕಂದಮ್ಮ, ಜೋಜೋ ಲಾಲಿ ಕಂದಮ್ಮ. ಏನು ಹೆಸರು ಕಂದಮ್ಮಂದು? ಅಲ್ಲು ಉಜ್ಜುತ್ತೀರಾ? ಹ್ಞೂ, ನೀವು ಉಜ್ಜ್ರಿ, ನೀವು ಉಜ್ಜ್ರಿ ಪಾಪ, ಅಲ್ಲು ಉಜ್ಜ್ರಿ, ಸ್ನಾನ ಮಾಡಿಸ್ರಿ, ಮುಮ್ಮು ತಿನ್ನಿಸಿ, ಬಟ್ಟೆ ಹಾಕಿ, ಕ್ರೀಮ್ ಹಾಕಿ ಹಾಕ್ರಿ. ನೀನು ಅಲ್ಲೇ ಅಲ್ಲುಜ್ಜು, ಕೈಯಲ್ಲಿ ಉಜ್ಜ, ಅದಲ್ಲೇ ಇರುತ್ತೆ. ಬ್ರಷ್ ಬೇಡಪ್ಪ, ಅದಕ್ಕೆ ಅಲ್ಲ ಆಯ್ತಾ, ಹಂಗೆ ಉಜ್ಜು, ಹಂಗೆ ಉಜ್ಜ. ಕುಸುಮರಿ ಮಾಡು, ಲಲ್ಲಿ ಕಂದಮ್ಮ, ನೀ ಮಾಡೋ ನನ್ನ. ಹಾಂ ಆಯಿತು, ಆಗಿಲ್ಲ ಕಣ ಇನ್ನ. ನೀ ಮಾಡೋ. ಹಾಯ್ ಹೇಳು. ಹೇಗಿದ್ದೀರಾ? ಇಲ್ಲಿದೆ. ಊಟ ಆಯ್ತಾ? ಹೆಂಗೆ? ಏನ್ ತಿಂದ್ರಿ? ಇವತ್ತು ಚಪಾತಿ. ದಿನ ಅವ್ರ ಮನೆ ಚಪಾತಿ. ಅವ್ರ ಅಮ್ಮ ಅಷ್ಟು ವೆರೈಟಿ ಮಾಡ್ತಾರೆ, ಇವನು ಡೈಲಿ ಚಪಾತಿ ಚಪಾತಿ ಅಂತಾನೆ. ಅವ್ರ ಮನೇಲೂ ಸ್ಪೆಷಲ್ ಇವತ್ತೆಲ್ಲ ಅಲ್ವಾ, ಹಬ್ಬ ಅಲ್ವಾ, ಸ್ಪೆಷಲ್ ಮಾಡಿರ್ತಾರೆ ಅವ್ರ ಮನೇಲಿ. ನಿಮ್ಮ ಮನೇಲಿ ಸ್ಪೆಷಲ್ ಮಾಡಿಲ್ವಂತ ಅವ್ರ ಮನೇಲಿ. ಇನ್ನೇನ್ ಮಾಡಿದ್ದೀರಾ? ಏನ? ದೋಸೆ. ಆಮೇಲೆ ದೋಸೆಗೆ ಚಟ್ನಿ, ಆಮೇಲೆ ಸಾಂಬಾರು, ಆಮೇಲೆ ದೋಸೆಗೆ ಸಾಂಬಾರು ಚಟ್ನಿ, ಆಮೇಲೆ
ಆಮೇಲೆ ಅತ್ತೆ. ಅಷ್ಟೇ ಅಷ್ಟೇ ಆಮೇಲೆ ಅಷ್ಟೇ. ನಿಮ್ಮನೆ ನಮ್ಮನೆ ಇವತ್ತು ವೆರೈಟಿ ಸ್ಪೆಷಲ್ ಇವತ್ತು. ಗುಡ್ ಬಾಯ್. ಇದು ನಮ್ದು ಏನು ನಮ್ದು ಏನು ನಿಮ್ಮದು? ನಮ್ದು ಹಾಂ, ಗಾಯ ತಂಗದಿ ಗಾಯ ಆಗ್ಬಿಟ್ಟೈತೆ ತುಟಿ ಹತ್ರ. ತೋರಿಸು ನಿನ್ನ ಗಾಯ, ತೋರಿಸು ಫ್ರೆಂಡ್ಸ್ಗೆ. ಎಲ್ಲಿ ಹೊಡ್ಕೊಂಡೆ? ಬಿದ್ದು ಹೊಡ್ಕೊಂಡವನಿ ಫ್ರೆಂಡ್ಸ್. ಅಲ್ಲ ಹ್ಞೂ, ಮತ್ತೆ ಅಲ್ಲ ಇನ್ನೇನು? ಕೈ ಕಣ್ಕಂಡೆ ಕೈ ಹಿಡ್ಕೊಂಡು ಕಚ್ಕೊಂಡ? ಅಲ್ಲ ಮತ್ತೆ ಇನ್ನೇನು? ಕಂಡೆ ಕಚ್ಕೊಂಡ? ಹಾಕೊಂಡೆ ಕಚ್ಕೊಂಡೆ, ಹಾಕೊಂಡೆ ಅಕ್ಕೊಂಡೆ, ತುಟಿ ಹಾಕೊಂಡ? ಹಂಗೆ ಅಂತ ಏನಂತ ತಿನ್ನಕ್ಕೇನು ಇರ್ಲಿಲ್ವಾ? ಏನು ಇಲ್ಲ. ಅದಕ್ಕೆ ತುಟಿ ತಿನ್ಕೊಂಡ? ನೋಡಿ ಗೈಸ್, ನೋಡಿ ಇವನ್ ಬುದ್ಧಿ ನೋಡಿ. ಹೋಯ್ತೀನಿ ಎಲ್ಲಿಗೆ? ಈ ಕಡೆ ಕೊಡ, ಈ ಕಡೆ ಕೊಡ. ಬಾಯ್, ಲವ್ ಯು, ಟಾಟಾ. ಪಾಪು ಜೊತೆ ಆಟ ಆಡ್ತಾ ಇದ್ರೆ ಟೈಮ್ ಹೇಗೆ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಅವನು ಓದ್ಕೋತಾ ಇದ್ದ, ಇವಳಿಗೆ ಬೋರ್ ಆಗ್ತಾ ಇದೆಯಂತೆ. ಸೊ ಕುತ್ಕೊಂಡು ಬರ್ಕೊ ಅಂದರೆ ಇವಾಗ ಎಕ್ಸಾಮ್ ಮುಗಿಸಿದ್ದೀನಿ, ಏನು ಓದ್ಕೊಳ್ಳಿ ಏನು ಬರ್ಕೊಳ್ಳಿ ಅಂದ್ಕೊಂಡು ಅವ್ರ ಪಪ್ಪಂದು ಎಷ್ಟು ವಾಚ್ ಇದೆ ಅದನ್ನೆಲ್ಲ ಎತ್ತಾಕಿ ಪೌಚಲ್ಲಿ ಎತ್ತಿಟ್ಟಿದ್ರೆ ಎಲ್ಲ ಒದ್ರಕೊಂಡು ಕೂತ್ಕೊಂಡಿದ್ದಾಳೆ. ನಾನು ಹಾಕೋತೀನಿ, ಪಪ್ಪ ಹಾಕೋತಾ ಇಲ್ಲ. ಈ ನಡುವೆ ಯಾಕೋ ಸತೀಶು ಕೈಗೆ ವಾಚ್ ಕಟ್ಟೋದೇ ಬಿಟ್ಬಿಟ್ಟಿದ್ದಾರೆ. ಎಲ್ಲನೂ ಎತ್ಬಿಟ್ಟು ಒಂದು ಪೌಚಲ್ಲಿ ಹಾಕಿ ಎತ್ತಿಟ್ಟಿದ್ದೆ, ಎಲ್ಲನೂ ಹಾಕೊಂಡು ಕೂತಿದ್ದಾಳೆ. ನಾನು ಹಾಕೋತೀನಿ, ನಾನು ನೋಡ್ತೀನಿ, ಚೆಕ್ ಮಾಡ್ತೀನಿ ಅಂತ. ಇವ್ರನ್ನ ಹೆಂಗೆ ಬ್ಯುಸಿಯಾಗಿಡೋದು ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ. ಬಿಕಾಸ್ ಅವನಿಗೆ ಎಕ್ಸಾಮ್ಸ್ ನಡೀತಾ ಇದೆ, ಇವಳಿಗೆಲ್ಲ ಮುಗಿದೋಗಿದೆ. ಸೊ ಇದಿಷ್ಟು ಹಬ್ಬದ ಹಿಂದಿನ ದಿನ, ಅಂದರೆ ಯುಗಾದಿ ಹಬ್ಬದ ದಿನ ಆಯಿತು. ಇದು ನೆಕ್ಸ್ಟ್ ಡೇ ಏನೇನು ಆಗ್ತಾಯಿದೆ ಏನು ಎತ್ತ ಅಂತ. ಕೆಲಸಗಳು ಎಷ್ಟು ಮಾಡಿದ್ರೂ ಮುಗೀತಾನೇ ಇಲ್ಲ. ಒಂದು ಅಂದ್ಕೊಂಡೋಗಿ 16 ಆಯಿತು. ಹಿಂದೆಗಡೆ ರೈಲಿಂಗ್ಸ್ ಎಲ್ಲನೂ ನಾನು ಒದ್ದೆ ಬಟ್ಟೆಯಲ್ಲಿ ಒಣ ಬಟ್ಟೆಯಲ್ಲೆಲ್ಲ ಒರೆಸಿಸ್ತಾ ಇದ್ದೆ. ಸೊ ಅದು ಎಲ್ಲ ಬಿಸಿಲಿಗೆ ಡ್ರೈ ಆಗಿತ್ತು, ಕಲರ್ ಶೇಡ್ ಆಗಿತ್ತು. ಹೆಂಗೋ ಎಲ್ಲ ರೀಪೇಂಟಿಂಗ್ ಮಾಡಿಸಿದ್ದೀವಿ ಪ್ರತಿಯೊಂದು. ಈ ಗ್ರಿಲ್ಸ್ಗಳನ್ನ ಯಾಕೆ ಬಿಡಬೇಕು ಅಂತ ಅಂದ್ಬಿಟ್ಟು ಈಗ ಅದಕ್ಕೂ ಪೇಂಟಿಂಗ್ ಮಾಡ್ತಾ ಇದ್ದೀವಿ ಗೈಸ್. ಒಂದು ಅಂದ್ಕೊಂಡು ಹೋಗ್ತೀವಿ, ಅದು ಒಂದಕ್ಕಂತೂ ಯಾವುದೇ ಕಾರಣಕ್ಕೂ ಮುಗಿಯೋ ಚಾನ್ಸೇ ಇಲ್ಲ. ಡೈಲಿ 3 ಜನ 4 ಜನ ಬರ್ತಾ ಇದ್ದಾರೆ, ಬಟ್ ಕೆಲಸಗಳಂತೂ ಮುಗಿತಾನೇ ಇಲ್ಲ. ಇವಾಗ ನೋಡಿ ಡೋರ್ ಪಾಲಿಷ್ ಮಾಡ್ತಾ ಇದ್ದಾರೆ, ಅಂದರೆ ಡೋರ್ಗಳೆಲ್ಲ ಕಿಟಕಿಗಳು ಡೋರ್ಗಳೆಲ್ಲ ಮಾಡ್ತಾ ಇದ್ದಾರೆ. ಅದು ಇನ್ನೂ ಮುಗ್ದಿಲ್ಲ. ಇವಾಗ ಡೋರ್ ಕೆಲಸ ನಡೀತಾ ಇದೆ. ಸೇಮ್ ಕಲರ್ ಅಂಕಲ್? ಅದು ಇನ್ನು ಮೇಲ್ಗಡೆ ಫ್ಲೋರ್ ಕಿಟಕಿಗೆ ಬೇರೆ ಕಲರ್ ಹಾಕಿದ್ದೀರಾ? ಒಂದು ಸ್ವಲ್ಪ ಡಾರ್ಕ್ ಕಲರ್ ಕಾಣಿಸ್ತಾ ಇತ್ತಲ್ಲ ಮೇಲ್ಗಡೆ ಫ್ಲೋರ್ ಕಿಟಕಿ. ಎಲ್ಲ ಒಂದೇ ಕಲರಾ? ಈಗ ಆಯ್ತಾ ಇದು ಕಿಟಕಿದು? ಈ ತಲೆನೋವುಗಳ ಮಧ್ಯ ನಮ್ಮ ತಲೆನೋವುಗಳು 1000 ಇದ್ದಾವೆ. ಸೊ ಏನಪ್ಪ ಅಂದರೆ ಇವ್ರಿಗೆ ಗೊತ್ತು ನಿಮಗೆ, ನಾನು ಸುಮಾರು ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ. ಸೊ ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಇವಾಗ ನಮಗೆ ದುಡ್ಡು ಕೊಡದೆ ಆಟ ಆಡಿಸ್ತಾ ಇದ್ದಾರೆ. ಫೋನ್ ಮಾಡಿದ್ರು ಫೋನ್ ತೆಗೆಯಲ್ಲ ಅವ್ರ ಮಗ. ಸೊ ಅವ್ರನ್ನ ಕರೆಸಿದ್ವಿ ಮನೆಗೆ, ಬನ್ನಿ ಸ್ವಲ್ಪ ಮಾತಾಡೋಣ, ನಮಗೆ ಎಮರ್ಜೆನ್ಸಿ ಇದೆ, ನಮಗೂ ಪ್ರಾಬ್ಲಮ್ಸ್ ಇದೆ ಅಂತ. ಗೈಸ್ ಸಿಲಿಂಡ್ರ್ ಸಿಗ್ತಾ ಇಲ್ಲ. ನಮ್ಮ ಕಷ್ಟ ನಾವು ಯಾರಿಗೆ ಹೇಳ್ಕೊಳ್ಳೋಣ? ನಮ್ಮ ಕೇಟ್ರಿಂಗಲ್ಲಿ ಮಿನಿಮಮ್ ಇವಾಗ 1 ಮಂತ್ ಆಗ್ತಾ ಬಂತು, ನಾವು ಅಡುಗೆನೇ ಮಾಡ್ತಾ ಇಲ್ಲ. 2000 ಇದ್ದಿದ್ದು ಸಿಲಿಂಡ್ರು 4000 5000 ಹೇಳ್ತಾ ಇದ್ದಾರೆ. ಅಷ್ಟು ದುಡ್ಡು ಕೊಟ್ಟು ಸಿಲಿಂಡ್ರು ತಂದು ನಮಗೇನು ವರ್ಕೌಟೇ ಆಗಲ್ಲ. ಅಡುಗೆ ಮಾಡಿ ಎಲ್ಲ ಲೇಬರ್ ಹೋಗುತ್ತೆ, ದಿನಸಿ ಹೋಗುತ್ತೆ. ಈಗ ಗ್ಯಾಸ್ ರೇಟು ಗಗನಕ್ಕೆ ಹೋಗಿದೆ. ನಮ್ಮ ಕಷ್ಟ ನಾವು ಯಾರಿಗೆ ಹೇಳ್ಕೊಳ್ಳೋಣ? ಅವ್ರ ದುಡ್ಡನ್ನ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ, ನಮಗೆ ಕೊಡಬೇಕಾಗಿರೋ ದುಡ್ಡು ನಮ್ಮ ದುಡ್ಡು ನಮಗೆ ಕೊಡಿ ಅಂತ ಕೇಳಿದ್ರು. ಈ ಜನಕ್ಕೆ ನಮ್ಮ ಮೇಲೆ ನಿಷ್ಠೂರ ಮಕ್ಮುನ್ಸು. ಸೊ ದಯವಿಟ್ಟು ಯಾರಿಗೂ ಒಳ್ಳೆಯವರಾಗಿರಬಾರ್ದು. ಇವತ್ತಿನ ಕಾಲದಲ್ಲಿ ನಮ್ಮ ಹತ್ರ ಇತ್ತ ಅವತ್ತು ಅಲ್ಲೇ ಖರ್ಚು ಮಾಡಿ ನಮಗೇನು ಬೇಕೋ ತಿಂದು ಉಂಡು ನಮ್ಮ ಲೈಫ್ನ ಚೆನ್ನಾಗಿ ಇಟ್ಕೋಬೇಕು. ಒಬ್ರಿಗೆ ಹೆಲ್ಪ್ ಮಾಡಿ ಕೆಟ್ಟೋರು ಅನ್ನಿಸ್ಕೊಳ್ಳೋ ಬದಲು ಅವ್ರಿಗೇನು ಸಹಾಯನೇ ಮಾಡಿದೆ, ಅವ್ರಿಗೇನು ಕೊಡ್ದಾರ ಕೆಟ್ಟೋರಪ್ಪ ಇವರು ಅಂತ ಅನ್ನಿಸ್ಕೊಳ್ಳೋದೇ ಬೆಸ್ಟ್ ಅಂತ ಅನಿಸುತ್ತೆ. ಕೊಟ್ಟವ್ರಿಗೆ ಕೊಡಬೇಡ, ನೆಟ್ ಮರಕ್ಕೆ ನೀರು ಇಬೇಡ ಅನ್ನೋ ಗಾದೆನೇ ಇದೆ. ಅವ್ರನ್ನ ಕರೆಸಿ ಮಾತಾಡಿದ್ದು ಏನು ಪ್ರಯೋಜನ ಇಲ್ಲ ಅನ್ನಿಸ್ತು. ಸೊ ಅವ್ರ ಪಾಡಿಗೆ ಅವ್ರಿಗೂ ಟೀ ಕೂಡ ಮಾಡಿಕೊಟ್ಟೆ. ನಾನು ಮನೆಗೆ ಬಂದವ್ರನ್ನ ಯಾವತ್ತೂ ಹಂಗೆ ಕಳಿಸೋದು ಇಲ್ಲ. ಅವರಿಂದ ನಮ್ಗೆ ಎಷ್ಟೇ ನಷ್ಟ ಆಗಿದ್ರು ಮನೆಗೆ ಬಂದವ್ರನ್ನ ಹೇಗೆ ನೋಡ್ಕೋಬೇಕೋ ಅವಾಗ ನೋಡ್ಕೊಂಡಿರ್ತೀನಿ. ಸೊ ಕೆಲಸಗಾರರು ಕೆಲಸ ಮಾಡ್ತಾಯಿದ್ರು, ಅವ್ರು ಪೇಂಟ್ ಹೊಡಿತಾನೇ ಇದ್ದರು. ಇನ್ನೂ ಹಿಂದೆಗಡೆ ಗ್ರಿಲ್ಸ್ ಎಲ್ಲ ಹೊಡಿಬೇಕಿತ್ತು, ಅವ್ರಿಗೂ ಟೀ ಮಾಡಿ ಕೊಟ್ಟೆ. ಸೊ ನನಗಿನ್ನ ಮೇಲಿಂದ ಕ್ಲೀನ್ ಮಾಡಬೇಕು, ಅದೇ ಒಂದು ದೊಡ್ಡ ಟಾಸ್ಕು.
ಇವಾಗ ಈ ಕಡೆ ಸೈಡ್ ಕಿಟಕಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಬಿಸಿಲು ನೋಡಿ ಗೈಸ್ ಹೆಂಗಿದೆ ಅಂತ, ಬಿಸಿಲು ನೋಡಿ. ಇವರಿಬ್ಬರನ್ನ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾಳೆ ಅವ್ನಿಗೆ ಇಂಗ್ಲೀಷ್ ಎಕ್ಸಾಮ್ಸ್ ಇದೆ. ಅವನ ಅವತಾರಗಳು ನೋಡಿ ಪಾಪ ಪೇಂಟ್ ಅಂಕಲ್ಗೆ ಇವರಿಬ್ಬರೂ ನೋಡಿ ನೋವು ತಡೆಯೋಕ್ಕಾಗ್ತಾ ಇಲ್ಲ. ಅವರು ನನ್ನ ಸುಮಾರು ಸಲ, ಇವಾಗ ಕಡಿಮೆ ಅಂದರು 25 ದಿನ ಆಯಿತು ಈ ಪೇಂಟ್ ಅವರು ನಮ್ಮ ಮನೆಗೆ ಬರೋಕ್ಕೆ ಸ್ಟಾರ್ಟ್ ಆಗಿ. 25 ದಿನದಿಂದ ನೋಡ್ತಾ ಇದ್ದಾರೆ ಇವರಿಬ್ಬರೂ. ಅಕ್ಕ ನಿಜ ನೀವೇ ಗ್ರೇಟ್ ಮೇಡಮ್, ಹೆಂಗೆ ತಡ್ಕೋತೀರಾ ಇಬ್ಬರದ್ದು ಟಾರ್ಚರ್ನ ಅಂತ ಕೇಳ್ತಾ ಇದ್ದಾರೆ. ಏನು ಮಾಡೋದ, ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳ್ಳೋದ, ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು, ಇಷ್ಟೇ ಜೀವನ. ಆಯ್ ಅವಾರ್ಯೋ ಅವಧಿಗ ಹೇಗಿದ್ದೀರಾ? ಆಗಿರದ ನಾನು ತುಂಬ ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ, ಕ್ಯೂಟ್ ಆಗಿದ್ದೀನಿ. ಕೂತಾಗಿದ್ದೀನಿ. ನೀವು ಹೇಗಿದ್ದೀರಾ? ಯಾವಿದ್ದೀರ? ಊಟ ಆಯ್ತಾ? ಕಾಫಿ ಆಯ್ತಾ? ಅಪಿಯತ ನಂದು ಆಯ್ತು. ಒಂದು ಆಯ್ತು. ಚಾಕಿ ತಿಂದೆ, ಆಗಿದ್ದೀನಿ. ಆಂಟಿ ಕೊಟ್ಟರು. ಆಂಟಿ ಕಟ್ಟು. ಲವ್ ಯು, ನಾನು ಲವ್ ಯು, ಆಂಟಿ ಕಟ್ಟು. ಲವ್ ಯು ಮಾಡೋ ಎಲ್ರಿಗೂ. ಲವಲು ಹಿಂಗೆ ತೋರಿಸ್ಬೇಕು ಲವ್ ಯು ಹೆಂಗೆ ಹೇಳ್ಕೊಟ್ರದ ಆಂಟಿ. ಆಯ್ ಏಯ್ ಬಿಲ್ ಮಾತಾಡಪ್ಪ, ಮಾತಾಡು. ಬೈ ಏಯ್ ಚಬ್ಬಿ ಚಿಕ್ ಮಾತಾಡು, ಚಬ್ಬಿ ಚಿಕ್, ಚಬ್ಬಿ ಚಿಕ್ಸ್. ಅಲ್ಲಿ ತೋರ್ಸು ನಿಂದು ಎದು, ನಿನ್ ಗಾಯ ತೋರಿಸು, ನಿನ್ನ ಗಾಯ ತೋರಿಸು, ಗಾಯ ತೋರಿಸು. ಗಾಯ ನೋಡಿ ಫ್ರೆಂಡ್ಸ್, ಅಲ್ಲಲ್ಲಿ ತುಟಿನ ಕಚ್ಚಿ ಕಚ್ಚಿ ಗಾಯ ಮಾಡ್ಕೊಂಡಿದ್ದಾನೆ. ಇಲ್ಲಿ ನೋಡಿ, ನಿಂದು ನಂದಾಗಿಲ್ಲ ನೋಡು, ನಂದಾಗಿಲ್ಲ, ನಿಂದಾಗಿದೆ. ಇಲ್ಲಿದೆ. ಅಲ್ಲ ಇದೆ, ಎಲ್ಲಿದೆ? ಚಪಾತಿ ಮಾಡುವಾಗ ಸುಟ್ಕೊಂಡೆ, ಅಲ್ಲಿದೆ ನಂದು. ಎಲ್ಲಿದೆ? ಪಪ್ಪಿ ಕೊಟ್ಟರೆ ವಾಸಿ ಆಗುತ್ತೆ ಎದು ಪಾಪ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್, ಲವ್ ಯು. ಬೈ ಬೈ. ಇಲ್ಲಿದೆ. ತಕೊಳ್ಳಿ, ಹೊಸ ಬಟ್ಟೆ ಹಾಕೊಂಡಿದ್ದೀನಿ ಏನು ತಗೊಳ್ಳಿ. ನೋಡ್ಕೊಳ್ಳಿ. ನೋಡಿ ನೋಡಿ ಫ್ರೆಂಡ್ಸ್ ಅನ್ಬೇಕು. ರೈಟ್ ಬೈ. ಏಯ್ ಬಾಯಿ ಇಲ್ಲ, ನೋಡಿ ಫ್ರೆಂಡ್ಸ್ ಅನ್ಬೇಕು. ನೋಡಿ ಬೈ. ಹೊಸ ಬಟ್ಟೆ ನೀನು ಇನ್ನೇನು? ನಾನು ಹೇಳ್ದೆ, ನೀನು ಹೇಳು. ನಾನೇ ಏಯ್ ನೀನು ಹೇಳು ಬಾಯ್ಲಿ. ನಾನೇ ಏಯ್ ಇನ್ನೊಂದ್ಸಲಿ ಹೇಳು, ನಾನೇ ಹೇಳು, ಇನ್ನೊಂದ್ಸಲಿ ಹೇಳು. ಆಯದಪ್ಪ. ಬರೀ ಹೋಗಿ ಹೋಗು, ಎಕ್ಸಾಮ್ ಐತೆ, ಕುತ್ಕೊಂಡು ಬರೀ. ಯಾಕೋ ತುಂಬ ಹೆಡ್ಡೇಕು, ತಲೆನೋವು ಮಧ್ಯಾಹ್ನದಿಂದ. ಸೊ ಚೆನ್ನಾಗಿ ಹರಳೆ ಎಣ್ಣೆ ಎಲ್ಲ ಕಾಯಿಸಿ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು, ಯಾಕಂದರೆ ಇವತ್ತೇನು ವಾರ ಇರಲಿಲ್ಲ, ಬಟ್ ಆದರೂ ಸಂಜೆ ಮೇಲೆ ಮೈ ತೊಳ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚೋಣ ಅಂತ ಹೇಳಿ ಎಲ್ಲ ನೀಟಾಗಿ ಎಣ್ಣೆ ಹಾಕ್ಕೊಂಡು ತಲೆ ಎಲ್ಲ ಬಾಚ್ಕೋತಾ ಇದ್ದೀವಿ. ಇದು ಪಾಪು ಕೂಡ ನಮ್ಮ ಜೊತೆಗೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಸಂಜೆ ತನಕ ಇತ್ತು. ಚಪಾತಿ. ನಿಮ್ಮನೇನು? ಬಿರಿಯಾನಿ, ಬಿರಿಯಾನಿ ಇಲ್ಲ, ನಮ್ಮನೆಲ್ಲ ಚಪಾತಿ. ಮನೆಯಲ್ಲಿ ಚಪಾತಿ. ರಬ್ಬರ್ ಕೊಡಪ್ಪ. ಚಪಾತಿಗೇನೋ, ಚಟ್ನಿ. ಚಟ್ನಿನಾ? ಚಟ್ನಿಗೇನೋ, ನಿಂಗೆ ಅಂಬದ. ಸಾಂಬಾರಿಗೆ, ಇಡ್ಲಿ. ತಕತ್ತಲೆ. ಯಾಕೆ ಪೆದ್ದೇನು? ನಲ. ಅಲ್ಲ, ಗುಡ್ ಬಾಯ್ ಬ್ಯಾಡ್ ಬಾಯ್? ಗುಡ್ ಬಾಯ್ ಬ್ಯಾಡ್ ಬಾಯ್? ಬಾಬಾಯ್. ಬ್ಯಾಡ್ ಬಾಯ್, ಗಬ್ಬೈ. ಗುಡ್ ಬಾಯ್. ಮತ್ತೆ ಹೇಳು, ಪೆದ್ದೇನು? ನೋ ನೋ. ಅನಿಗಡ. ನೋಡ್ತಾ ಇದ್ದೀರಲ್ಲ ಏನೇನು ಆಗ್ತಾ ಇದೆ, ಏನು ಎತ್ತ ಅಂತ. ಕೆಲಸ ಯಾವುದು ಇನ್ನೂ ಫಿನಿಶ್ ಆಗಿಲ್ಲ. ನೋಡ್ತಾ ಸಂಜೆ ಆಗೋಯ್ತು. ದೀಪ ಕೂಡ ಹಚ್ಚಿ ಪೂಜೆ ಕೂಡ ಆಯಿತು. ಬನ್ನಿ ಕಾಫಿ ಕುಡಿಯೋಣ. ನಿಮ್ಮದೆಲ್ಲ ಆಯಿತು ಕಾಫಿ? ಕಮೆಂಟಲ್ಲಿ ಹೇಳಿ. ನಾನು ಇವಾಗ ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡಿದ್ದೀನಿ. ತಲೆ ಸಿಕ್ಕಾಬಿಟ್ಟೆ ತಲೆ ನೋವ್ತಾ ಇದೆ, ಶೀತ ಆಗಿಬಿಟ್ಟಿದೆ. ಬೇಸಿಗೆಗಾಲದಲ್ಲೂ ಶೀತ ಆಗಿದೆ ನನಗೆ, ಯಾಕಂತ ಗೊತ್ತಿಲ್ಲ. ಸೊ ತುಂಬ ಕನ್ಫ್ಯೂಸ್ ಆಗ್ತಾಯಿದೆ. ಆಲ್ರೆಡಿ ನೀವು ತಮ್ಲೈನ್ ನೋಡಿರ್ತೀರಾ, ಏನು ಹೇಳ್ತಾಯಿದ್ದಾರೆ ಸಿಸ್ ಅಂತ ಕನ್ಫ್ಯೂಸ್ ಆಗಬೇಡಿ. ನಮಗೂ ಅದೇ ಕನ್ಫ್ಯೂಸ್ ಇದೆ. ಸೊ ಯಾರಾದರೂ ಪೇರೆಂಟ್ ಇದ್ದರೆ, ಹೊಸ್ದಾಗಿ ನಿಮ್ಮ ಮಕ್ಕಳನ್ನ ಸ್ಕೂಲು ಅಥವಾ ಕಾಲೇಜಿಗೆ ಚೇಂಜ್ ಮಾಡ್ತಾಯಿದ್ರೆ ಒಂದೇ ಸಲ ದುಡ್ಕಕ್ಕೆ ಹೋಗಬೇಡಿ. ಕೇಳಿ ನೋಡಿ ವಿಚಾರಿಸಿ, ಒಳ್ಳೆ ಕಡೆ ಎಲ್ಲಿರುತ್ತೆ ಏನು ಎತ್ತ ಅಂತ. ಲೈಫ್ ಯಾವುದೂ ಈಸಿಯಾಗಿ ಸಿಕ್ಕಲ್ಲ, ಎಲ್ಲದಕ್ಕೂ ಕಷ್ಟಪಡಲೇಬೇಕು. ಕಷ್ಟಪಟ್ಟರೆ ಮುಂದಕ್ಕೆ ಒಂದೊಳ್ಳೆ ಫ್ಯೂಚರ್ ಸಿಗೋಂಥದ್ದು. ನಾವು ಹೇಳೋದು ಇವಾಗ ಇವ್ರಿಗೆ ಅರ್ಥ ಆಗಲ್ಲ, ಅವರು ಒಬ್ಬರು ಪೇರೆಂಟ್ ಅಂತ ಆದಮೇಲೆ ಗೊತ್ತಾಗುತ್ತೆ ನಮ್ಮ ಅಪ್ಪ ಅಮ್ಮ ಯಾಕೆ ಹೇಳ್ತಿದ್ರು ಅಂತ. ಈಗ ನಮ್ಮ ಅಪ್ಪ ಅಮ್ಮ ನಮಗೆ ಈ ಥರ ಹೇಳಿದ್ದಿದ್ರೆ ನಿಜಕ್ಕೂ ನಾವೆಲ್ಲೋ ಇದ್ಬಿಡ್ತಾ ಇದ್ವಿ. ನಾವು ಯಾವತ್ತೋ ನಮ್ಮ ಅಪ್ಪ ಅಮ್ಮನ ಕೈಲಿ
ಅದಾಗು ಇದಾಗು ಅದು ಮಾಡು ಇದು ಮಾಡು ಯಾವತ್ತೂ ಹೇಳಿಸ್ಕೊಂಡಿಲ್ಲ. ಹೇಳಿಸ್ಕೊಳ್ದೇರ ಇಷ್ಟು ಏನೋ ಒಂದಿಷ್ಟು ಮಾಡಿದ್ದೀವಿ ಲೈಫಲ್ಲಿ. ಇನ್ನು ನಮ್ಮ ಅಪ್ಪ ಅಮ್ಮ ಆ ರೀತಿ ನಮ್ಗೆ ಹೇಳಿದ್ದಿದ್ರೆ ನಾವು ಇನ್ನೆಷ್ಟು ಮಾಡ್ತಿದ್ವಿ. ಐ ಪ್ರೌಡ್ ಮೈ ಸೆಲ್ಫ್. ನನಗೆ ನನ್ನ ಮೇಲೆ ಯಾರೂ ನನ್ನನ್ನು ಬೆಣ್ತಾಡ್ತಾರ, ಯಾರೂ ನನ್ನ ಅಪ್ರಿಷಿಯೇಟ್ ಮಾಡದೇ ಇದ್ರು ನನ್ನ ಮೇಲೆ ನನಗೆ ಯಾವಾಗಲೂ ಹೊಗಳಿಕೆ ಅನ್ನೋದು, ಒಂದು ಗ್ರೇಟ್ಫುಲ್ ಅನ್ನೋದು ಇದ್ದೇ ಇರುತ್ತೆ. ಹೆಮ್ಮೆ ಇದೆ ನನ್ನ ಮೇಲೆ ನನಗೆ. ಸೊ ಅದೇ ತುಂಬ ಕನ್ಫ್ಯೂಸ್ ಆಗ್ತಾಯಿದೆ, ಎಲ್ಲಿ ಸೇರಿಸೋದು ಏನು ಎತ್ತ ಅಂತ. ಅದ್ರಿಗೆ ತುಂಬ ಟೆನ್ಷನ್ ಕೂಡ ಆಗ್ತಾಯಿದೆ. ನೋಡೋಣ ಏನಾಗುತ್ತೆ ಏನು ಅಂತ. ತುಂಬ ಶೀತ ಥರ ಒಂಥರ ಮೂಗೆಲ್ಲ ಕಟ್ಕೊಂಡ್ಬಿಟ್ಟಿದೆ. ಈ ಪೆಟ್ರೋಲಿಯಂ ಸ್ಮೆಲ್ಗೋ ಏನೋ ಉಸಿರಾಡೋಕ್ಕೆ ಆಗ್ತಾಯಿಲ್ಲ ದಿವಸ. ಇರಿಟೇಷನ್ ಆಗ್ತಾಯಿದೆ, ಮೂಗೆಲ್ಲ ಉರಿ ಉರಿ, ಕಣ್ಣೆಲ್ಲ ಉರಿ ಉರಿ, ಯಪ್ಪ ಭಗವಂತ. ಸೊ ವ್ಲಾಗ್ ತುಂಬ ಲಾಂಗ್ ಆಗಿಬಿಡುತ್ತೆ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆ ಖಂಡಿತವಾಗ್ಲೂ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ಟಾಟಾ ಬೈ ಬೈ. ಸಿ ಯು. ಟೇಕ್ ಕೇರ್.